ವೀಕ್ಷಕರೇ, ಇವತ್ತು ತುಮಕೂರು ಜಿಲ್ಲಾಡಳಿತದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ನಿಜಕ್ಕೂ ಕೂಡ ಇದೊಂದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ಏನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಡಳಿತ ಕಚೇರಿಗೆ ಇವತ್ತು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿರುವಂಥ ಒಂದು ಆಡಳಿತ ಕಚೇರಿಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಸಮಯ 4:17. 5:30 6 ಗಂಟೆವರೆಗೂ ಇಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡಬೇಕಾದಂಥ ಅಧಿಕಾರಿಗಳು ಒಬ್ಬರೂ ಕೂಡ ಕಚೇರಿಯಲ್ಲಿಲ್ಲ. ಹಾಗೆ ಬಾಗಿಲು ತೆರೆದಿದೆ. ಇಲ್ಲಿ ಸಾರ್ವಜನಿಕರು ಬಂದಂಥವ್ರಿಗೆ ಯಾರು ಉತ್ತರ ಕೊಡ್ತಾರೆ? ಅವ್ರು ಇಲ್ಲಿ ಬಂದು ಪ್ರತಿನಿತ್ಯವೂ ಕೂಡ ಇದೇ ಗೋಳ ಆದರೆ ನೀವು ಗಮನಿಸ್ತಾ ಇರ್ಬೋದು. ಚೇರ್ ಅಧೀಕ್ಷಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರು ಕೂಡ ಇಲ್ಲ. ಯಾರಿದಕ್ಕೆ ಉತ್ತರ ಕೊಡುವಂಥವ್ರು ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಕಾಡುತ್ತೆ. ಸಹಾಯಕ ನಿರ್ದೇಶಕರ ಕಚೇರಿ 4:15ಗೆ ಬಿಗ ಹಾಕಿರುವಂಥ ಪರಿಸ್ಥಿತಿ. ಇದು ತುಮಕೂರು ಜಿಲ್ಲಾಡಳಿತದ ಆಡಳಿತ ಯಂತ್ರದ ಒಂದು ಕೈಗನ್ನಡಿ ಅಂತಾನೆ ಹೇಳ್ಬೋದು. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಆಡಳಿತ ಸೇವೆಯನ್ನ ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ. ತುಮಕೂರಿನ ಸರ್ಕಾರಿ ಕಚೇರಿಗಳಿಗೆ ಯಾರು ಹೇಳೋರಿಲ್ವಾ, ಕೇಳೋರಿಲ್ವಾ? ಡ್ಯೂಟಿ ಟೈಮ್ನಲ್ಲೇ ಬಿಕೋ ಅಂತ ಇದೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಬಾಗಿಲು ತೆರೆದಿದೆ, ಲೈಟ್ಗಳು ಆನ್ ಆಗಿವೆ, ಆದ್ರೆ ಒಳಗಡೆ ಅಧಿಕಾರಿಗಳೇ ಇಲ್ಲ. ಛೇ, ತುಮಕೂರು ಆಡಳಿತದ ವ್ಯವಸ್ಥೆ ಇಷ್ಟು ಅದ್ಗೆಟ್ ಹೋಗಿರೋದೇಕೆ? ಅಧಿಕಾರಿಗಳು ಇಷ್ಟು ಮೊಂಡತನ ಪ್ರದರ್ಶನ ಮಾಡ್ತಾ ಇರೋದೇಕೆ? ಸರ್ಕಾರಿ ಕೆಲಸವೇ ದೇವರ ಕೆಲಸ ಎಂದು ಬರೀ ಬೋರ್ಡ್ನಲ್ಲಿ ಹಾಕಿಕೊಂಡ್ರೆ ಸಾಕೆ. ಸರ್ಕಾರ ಈ ಸ್ಟೋರಿಯನ್ನೊಮ್ಮೆ ಕಣ್ಬಿಟ್ಟು ನೋಡ್ಲೇಬೇಕು. ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವ ನಿಮ್ಮ ಅಧಿಕಾರಿಗಳ ಈ ಕಣ್ಣ ಮುಚ್ಚಾಲೆಯಾಟ ನಿಮ್ಗೂ ಗೊತ್ತಾಗ್ಬೇಕು. ಏನಿದು ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ತುಮಕೂರಿನಲ್ಲಿ 60ಕ್ಕೂ ಹೆಚ್ಚು ಇಲಾಖೆಗಳು ಕಾರ್ಯನಿರ್ವಹಿಸುತ್ತವೆ. ಅದರಲ್ಲಿ ಬೆರಳೆಣಿಕೆ ಇಲಾಖೆಗಳಷ್ಟೇ ಸಾರ್ವಜನಿಕವಾಗಿ ಮುಖ್ಯ ಜಾಗಗಳಲ್ಲಿ ಕಾಣಿಸೋದು. ಆದರೆ ಕೆಲ ಇಲಾಖೆಗಳು ಜನಗಳ ಕಣ್ಣಿಗೆ ಬೀಳೋದಿಲ್ಲ. ಅದೇ ರೀತಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಕಚೇರಿಯೂ ಕೂಡ ಒಂದು. ಹೌದು, ಈ ಇಲಾಖೆ ವಿಳಾಸ ಎಲ್ಲಿದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಕಟ್ಟಡದಲ್ಲಿರುವ ಈ ಇಲಾಖೆ ಕಚೇರಿಯ ಅಧಿಕಾರಿಗಳ ಕಣ್ಣ ಮುಚ್ಚಾಲೆಯಾಟ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಸರಿಯಾಗಿ ಇಂದು ಸಂಜೆ ಸಮಯ 4:17ಕ್ಕೆ ಈ ಸಮಯದಲ್ಲಿ ನಮ್ಮ ತಂಡ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಚೇರಿಗೆ ಭೇಟಿ ಕೊಟ್ಟಾಗ ಆಡಳಿತದ ವ್ಯವಸ್ಥೆ ಇಷ್ಟರ ಮಟ್ಟಿಗೆ ಹದಗೆಟ್ಟಿದ್ಯಾ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಯಾವೊಬ್ಬ ಅಧಿಕಾರಿಯೂ ಕಚೇರಿಯಲ್ಲಿರದೆ ಚೇರ್ಗಳು ಖಾಲಿ ಇರುವುದು ಬೆಳಕಿಗೆ ಬಂದಿದೆ. ಕಚೇರಿಗೆ ಬರುವಂತಹ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಲು ಯಾರೂ ಕೂಡ ಇಲ್ಲದೆ ಇರುವುದು ದೊಡ್ಡ ದುರಂತವೇ ಸರಿ. ಇನ್ನು ಈ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರೋಹಿತ್ ಅವರ ಚೇಂಬರ್ ಬೀಗ ಹಾಕಿರುವುದು ಆಡಳಿತದ ವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ವೀಕ್ಷಕರೇ, ಇವತ್ತು ತುಮಕೂರು ಜಿಲ್ಲಾಡಳಿತದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ನಿಜಕ್ಕೂ ಕೂಡ ಇದೊಂದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಏನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಡಳಿತ ಕಚೇರಿಗೆ ಇವತ್ತು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿರುವಂಥ ಒಂದು ಆಡಳಿತ ಕಚೇರಿಗೆ ನಾವು ಭೇಟಿ ಕೊಟ್ಟಿದ್ದೀವಿ. ನೋಡಿ, ಇನ್ನೂ ಸಮಯ 4:17. 5:30 6 ಗಂಟೆವರೆಗೂ ಇಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡಬೇಕಾದಂಥ ಅಧಿಕಾರಿಗಳು ಒಬ್ಬರೂ ಕೂಡ ಕಚೇರಿಯಲ್ಲಿಲ್ಲ. ಹಾಗೆ ಬಾಗಿಲು ತೆರೆದಿದೆ, ಯಾರೂ ಕೂಡ ಕಚೇರಿಯಲ್ಲಿ ಇಲ್ಲದೆ ಬಿಕೋ ಅಂತ ಇದೆ. ಅಂದರೆ ಆಡಳಿತದ ಯಂತ್ರ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಸಾರ್ವಜನಿಕರು ಬಂದಂಥವ್ರಿಗೆ ಯಾರು ಉತ್ತರ ಕೊಡ್ತಾರೆ? ಅವ್ರು ಇಲ್ಲಿ ಬಂದು ಪ್ರತಿನಿತ್ಯವೂ ಕೂಡ ಇದೇ ಗೋಳ ಆದರೆ ನೀವು ಗಮನಿಸ್ತಾ ಇರ್ಬೋದು. ಚೇರ್ ಅಧೀಕ್ಷಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರು ಕೂಡ ಇಲ್ಲ. ಯಾರಿದಕ್ಕೆ ಉತ್ತರ ಕೊಡುವಂಥವ್ರು ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಕಾಡುತ್ತೆ. ಇದೇನ ಆಡಳಿತದ ಯಂತ್ರ ಅಂತ ಇಲ್ಲೊಬ್ರು ಸಾರ್ವಜನಿಕರು ಇದ್ದಾರೆ. ನೋಡಿ ಸರ್, ನೀವು ಯಾವ ಊರವರು ಸರ್? ನಾವು ತುಮಕೂರು ಸರ್. ತುಮಕೂರು. ಇವತ್ತೇನು ಕೆಲಸಕ್ಕೆ ಬಂದಿದ್ದೀರಾ? ಅದೇ ಇಲ್ಲಿ ಒಂದು ನಮ್ಮದು ಮಗಳು ನ್ಯಾಷನಲಲ್ಲಿ ಮೆಡಲ್ ಮಾಡೈತೆ. ಆ ಸರ್ಟಿಫಿಕೇಟಿಗೆ ಒಂದು ಸ್ವಲ್ಪ ಸರ್ಟಿಫೈಡ್ ಆಗಬೇಕಾಯಿತು, ಅದಕ್ಕೆ ಬಂದೆ ಸರ್. ನೀವೀಗ ಯಾರನ್ನಾರು ಭೇಟಿ ಮಾಡಿದ್ರಾ, ನೋಡಿದ್ರಾ, ಯಾರನ್ನಾರು ಇದ್ರಾ? ಅಲ್ಲ, ಯಾರೂ ಇಲ್ಲ, ಆಫೀಸಲ್ಲಿ ಯಾರೂ ಇಲ್ಲ, ಇಲ್ಲ ಹೊರಗಡೆ ಹೋಗಿದ್ದಾರೆ, ಏನೋ ಗೊತ್ತಿಲ್ಲ. ಈ ರೀತಿಯಾದಾದರೆ ಸರ್ಕಾರಿ ಕಚೇರಿಗಳು ಏನು ಅನಿಸುತ್ತೆ ಸರ್ ನಿಮಗೆ? ಅಲ್ಲ, ಏನು ಅನಿಸುತ್ತೆ ಅಂದರೆ ಅದೇ ನಮಗೆ ಈಗ ನಮ್ಮ ಕೆಲಸಗಳು ಆಗಲ್ಲ, ಅದಕ್ಕೆ ಯಾರು ಅಧಿಕಾರಿಗಳು ಉತ್ತರ ಕೊಡೋರು ಇರಲ್ಲ. ಅದೇ
ಸಮಯ ಯಾವಾಗ ಬಂದು ಇದೇ ಇವತ್ತೇ ಫಸ್ಟ್ ಟೈಮ್ ಸರ್ ಬಂದಿದೆ? ನಾನು ಬರ್ತಾ ಇರೋದು ಇದೇ ಫಸ್ಟ್ ಟೈಮ್. ಎಸ್, ಇಲ್ಲಿ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಆಡಳಿತ ಯಂತ್ರದಲ್ಲಿ ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರಿಗೆ ಯಾವ ರೀತಿಯ ಕೆಲಸ ಮಾಡಿಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ನಾನು ಇಲ್ಲಿ ಮತ್ತೊಬ್ರು ಇಲ್ಲಿ ರೋಹಿತ್ ಗಂಗಾಧರ್ ಅನ್ನುವಂಥವ್ರು, ಇವರು ಸಹಾಯಕ ನಿರ್ದೇಶಕರು. ಇವ್ರ ಕಚೇರಿ ಬಿಗ ಹಾಕಿದೆ. ಇದೆಂತ ದುರಂತ ದುರ್ದೈವ ನೋಡಿ, ಇವ್ರ ಕಚೇರಿ ಬಿಗ ಹಾಕಿದೆ. ಸಹಾಯಕ ನಿರ್ದೇಶಕರ ಕಚೇರಿ 4 ಕಾಲಿಗೆನೆ ಬಿಗ ಹಾಕಿರುವಂತ ಪರಿಸ್ಥಿತಿ. ಅದೇ ಕಚೇರಿ ಪಕ್ಕದಲ್ಲಿನ ವ್ಯವಸ್ಥೆ ನೋಡಿ. ಇದು ತುಮಕೂರು ಜಿಲ್ಲಾಡಳಿತದ ಆಡಳಿತ ಯಂತ್ರದ ಒಂದು ಕೈಗನ್ನಡಿ ಅಂತಾನೆ ಹೇಳ್ಬೋದು. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅದು ನಗರದ ಹೃದಯ ಭಾಗದಲ್ಲಿದೆ, ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿದೆ ಅಂದರೆ ಎಷ್ಟು ಮಟ್ಟಿಗೆ ಇವರು ಆಡಳಿತ ಸೇವೆಯನ್ನು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ. ಇನ್ನಾದರೂ ಹೆಚ್ಚೆತ್ತು ಅಧಿಕಾರಿಗಳು, ಮೇಲಧಿಕಾರಿಗಳು ಇತ್ತ ಗಮನ ಹರಿಸ್ತಾರ? ಯಾವ ಸಾರ್ವಜನಿಕರಿಗೂ ಆಗಲಿ, ಕ್ರೀಡಾಪಟುಗಳಿಗಾಗಲಿ ಯಾವುದೇ ತರಹದ ಏನೂ ಸಬಲೀಕರಣ ಮಾಡದಂಥ ಇಲಾಖೆ ಇದಾಗಿರುವಂಥದ್ದು. ಇನ್ನಾದರೂ ಈ ನಿರ್ಲಕ್ಷ್ಯ ಬಿಟ್ಟು ಇವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜು ಜೊತೆ ಗಜೇಂದ್ರ, ಪ್ರಜಾಶಕ್ತಿ ಟಿವಿ, ತುಮಕೂರು.